ಮಹಾಭಾರತದಲ್ಲಿ ಯಕ್ಷ ಪ್ರಕರಣದಲ್ಲಿ ಧರ್ಮರಾಯ ಹೇಳುವಂಥ ಯಕ್ಷನ ಒಂದು ಪ್ರಶ್ನೆಗೆ ಉತ್ತರವಾಗಿ ಧರ್ಮರಾಯ ಹೇಳುವಂಥ ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಅನ್ನುವಂಥ ಮಾತಿನ ಪ್ರಕಾರ ಪ್ರತಿದಿನವೂ ಪ್ರತಿ ಕ್ಷಣವೂ 84 ಲಕ್ಷ ಜೀವ ಸಮೂಹಗಳಿರುವಂತಹ ಈ ಲೋಕದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಯಮಾಲಯಕ್ಕೆ ಹೋಗ್ತಾ ಇರುತ್ತವೆ. ಅಂದರೆ ಶರೀರವನ್ನು ಬಿಟ್ಟು ಮುಂದಿನ ದಾರಿಯಲ್ಲಿ ಹೋಗ್ತಾ ಇರುತ್ತವೆ. ಅಂದರೆ ಮರಣವನ್ನು ಅಪ್ಕೊಳ್ತಾ ಇರುತ್ತವೆ ಪ್ರತಿಯೊಂದು ಜೀವಿಗಳು. ಹಾಗಿರುವಂಥ ಈ ಜಗತ್ತಿನಲ್ಲಿ ಹಬ್ಬ, ಹರಿದಿನ, ಒಳ್ಳೆಯ ದಿನ, ಕೆಟ್ಟ ದಿನ ಅನ್ನುವಂಥದ್ದು ಆ ಮರಣಕ್ಕೆ ಯಾವ ಲೇಪವೂ ಇಲ್ಲ. ಅದು ಒಂದು ಸಹಜವಾದ ಪ್ರಕ್ರಿಯೆ. ಆತ್ಮದ ದೃಷ್ಟಿಯಲ್ಲಿ ನೋಡಿದಾಗ ಶರೀರವನ್ನು ಒಂದನ್ನು ಬಿಟ್ಟು ಇನ್ನೊಂದನ್ನು ಪಡೆಯುವಂಥದ್ದು ಅನ್ನೋದಕ್ಕೆ ಅತ್ಯಂತ ಸಹಜವಾದ ಪ್ರಕ್ರಿಯೆ. ಒಂದು ಶರೀರವನ್ನು ಬಿಡುವುದರ ಮೂಲಕ ಮರಣ ಅಂತ ಗುರುತಿಸಿದ್ರೆ ಇನ್ನೊಂದು ಶರೀರವನ್ನು ಪಡೆಯೋಕ್ಕೆ ಅದೇ ಪೀಠಿಕೆ, ಆ ಮರಣವೇ ಇನ್ನೊಂದು ಜನ್ಮಕ್ಕೆ ಪೀಠಿಕೆ, ಇನ್ನೊಂದು ಜನ್ಮಕ್ಕೆ ಜನ್ಮವೇ ಈ ಮರಣ ಅನ್ನುವಂಥ ರೀತಿಯಲ್ಲೂ ಕೂಡ ಲೋಕ ಹೇಳುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀವಿ ಅಂದರೆ, ಇವತ್ತು ಹಬ್ಬ ಅಂತಲೂ ಸಂಭ್ರಮಿಸ್ತಾ ಇದೆ ಜಗತ್ತು. ಹಬ್ಬ ಅಂತಲೂ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೇವೆ. ಆದರೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯೋ ಒಂದು ಹಾದಿಯಲ್ಲಿ ಕಾಶಿಯಲ್ಲಿ ನಿರಂತರವಾಗಿ ಸತ್ಯ ಹರಿಶ್ಚಂದ್ರ ಘಾಟ್ನಲ್ಲಿ ಅಹಂ ವೈಶ್ವಾನರೋ ಅನ್ನೋ ಹಾಗೆ ಸರ್ವಭಕ್ಷೋಪಿ ಯುಕ್ತಾತ್ಮ ಅನ್ನೋ ಹಾಗೆ ಆ ವೈಶ್ವಾನರ ಅಗ್ನಿ ಶರೀರವನ್ನು, ಜೀವಿಯ ಶರೀರಗಳನ್ನು ತನ್ನೊಳಗಡೆ ಸೇರಿಸ್ಕೊಳ್ತಾ ಇದ್ದಾನೆ. ಇದು ಸತ್ಯ ಹರಿಶ್ಚಂದ್ರ ಘಾಟ್ ಕಾಶಿಯ ಈ ಕ್ಷಣದ ದೃಶ್ಯ. ಅದಕ್ಕೆ ಹೇಳಿದ್ದು ಒಳ್ಳೆಯ ದಿನ ಕೆಟ್ಟ ದಿನ ಅನ್ನುವಂಥದ್ದು ಆತ್ಮದ ಜರ್ನಿಗೆ ಯಾವುದೂ ಇಲ್ಲ. ಅಹನ್ಯಹನಿ ಭೂತಾನಿ, ಪ್ರತಿ ಕ್ಷಣವೂ ಜೀವಿಗಳು ಯಮಾಲಯಕ್ಕೆ ಹೋಗ್ತಾ ಇರುತ್ತವೆ. ಸಮಯ ಬಂದಾಗ, ದೇಹವನ್ನು ಬಿಡುವಂಥ ಸಮಯ ಬಂದಾಗ ಅದಕ್ಕೆ ದೀಪಾವಳಿ, ನರಕ ಚತುರ್ದಶಿ, ಹಬ್ಬ, ಒಳ್ಳೆಯ ದಿನ ಕೆಟ್ಟ ದಿನ ಅನ್ನುವಂಥದ್ದೇನಿಲ್ಲ. ಆತ್ಮದ ದೃಷ್ಟಿಯಲ್ಲಿ ನೋಡಿದಾಗ ಅದಕ್ಕೆ ಶರೀರವೇ ಬಂಧನ. ಶರೀರವನ್ನು ಬಿಟ್ಟ ಕ್ಷಣವೇ ಅದು ಆನಂದವಾಗುತ್ತೆ. ಆ ದೃಷ್ಟಿಯಲ್ಲಿ ಶರೀರವನ್ನು ಬಿಟ್ಟಂತಹ ದಿನವೇ ಆತ್ಮಕ್ಕೆ ಹಬ್ಬ, ಆನಂದದ ದಿನ. ಸದ್ಯೋಜಾತ ಅಘೋರ, ಸದ್ಯೋಜಾತ ವಾಮದೇವ, ಅಘೋರ ತತ್ಪುರುಷ ಈಶಾನ ಅನ್ನುವಂಥ ಪಂಚಬ್ರಹ್ಮಸ್ವರೂಪದಲ್ಲಿರುವಂಥ ಆ ಸ್ಮಶಾನ ಮೂರ್ತಿ, ಸ್ಮಶಾನ ರುದ್ರ, ಆ ದೇವತೆಯ ಸಾನ್ನಿಧ್ಯದಲ್ಲಿ ಹರಿಶ್ಚಂದ್ರ ವಾಸ ಮಾಡಿದಂತಹ ಜಾಗದಲ್ಲಿ ಗಂಗೆ ಪೂರ್ಣ ಪ್ರಮಾಣದಲ್ಲಿ ಹರಿತಾ ಇದ್ದಾಳೆ. ಹಬ್ಬವೂ ನಡೀತಿದೆ. ಆತ್ಮದ ದೃಷ್ಟಿಯಲ್ಲಿ ದೇಹವನ್ನು ಕಳಚಿಕೊಂಡಂತಹ ಆತ್ಮಕ್ಕೆ ಅದೊಂದು ರೀತಿಯಲ್ಲಿ ಅದಕ್ಕೂ ಹಬ್ಬ. ಬಂಧನದಿಂದ ಮುಕ್ತಿಯಾದ ಕ್ಷಣದ ಹಬ್ಬ ಆತ್ಮಕ್ಕೆ ಅದು ನಡೀತಾ ಇದೆ. ಆ ಯಜ್ಞವೂ ನಡೀತಾ ಇದೆ, ಪಿತೃಮೇಧ ಯಜ್ಞವೂ ನಡೀತಾ ಇದೆ. ಈ ಕಡೆ ಪ್ರಪಂಚದ ಹಬ್ಬವೂ ನಡೀತಾ ಇದೆ.
ಈಶ್ವರ ಒಂದು ಕಡೆ ಹೇಳ್ತಾನೆ, ಪ್ರಪಂಚದಿಂದ ಆಚೆಗೆ ಬಂದ ನಂತರ ಸ್ಮಶಾನಕ್ಕೆ ಯಾರು ಬರ್ತಿರೋ ಅಲ್ಲಿಂದ ನನ್ನ ಪ್ರಪಂಚ ಶುರುವಾಗುತ್ತೆ ಅಂತ ಶಿವಪುರಾಣದಲ್ಲಿ ಹೇಳ್ತಾನೆ. ಪ್ರಪಂಚದಲ್ಲಿರುವವರಿಗೆ ಅದು ಒಂದು ತರಹದ ಜೀವನ. ದೇಹ ಬಿಟ್ಟು ಸ್ಮಶಾನಕ್ಕೆ ಬಂದ ಕ್ಷಣದಿಂದ ಅದು ನನ್ನ ಪ್ರಪಂಚದ ಆರಂಭ ಅಂತ ಹೇಳ್ತಾನೆ. ಮಹಾದೇವ ಹೇಳ್ತಾನೆ ಶಿವಪುರಾಣದಲ್ಲಿ, ಜೀವಿಗಳ ಪ್ರಪಂಚ ಅಂತೇನಿದೆ ಅದು ಭೇದ, ತಾರತಮ್ಯ, ಅಜ್ಞಾನ, ಮೋಹ, ಅವಿದ್ಯೆಗಳಿಂದ ಕೂಡಿದಂಥ ಭ್ರಾಂತಿಯುಕ್ತವಾದ ಪ್ರಪಂಚ. ಅದನ್ನು ಕಳಚಿಕೊಂಡು ನನ್ನ ಜಾಗಕ್ಕೆ ಅಂದರೆ ಸ್ಮಶಾನಕ್ಕೆ ಯಾರು ಬರ್ತಾರೋ ಅಲ್ಲಿಂದ ನನ್ನ ಪ್ರಪಂಚದ ಆರಂಭ. ಸ್ಮಶಾನಕ್ಕೆ ಬರುವಾಗ ಅಲ್ಲಿಂದ ನನ್ನ ಶಿವನ, ಈಶ್ವರನ ಅರಿವಿಗೆ ಸಂಬಂಧಪಡುವಂಥ ಪ್ರಪಂಚ ಆರಂಭ ಸ್ಮಶಾನದಿಂದ ಆರಂಭ. ಯಾಕೆಂದರೆ ಇಲ್ಲಿ ಯಾವುದೇ ಭೇದ, ತಾರತಮ್ಯ, ಪ್ರತಿಷ್ಠೆಗಳು, ಲೋಕದ ಅಜ್ಞಾನಗಳು, ಅವಿದ್ಯೆಗಳು, ಮಾಯೆ ಇದ್ಯಾವುದು ಸ್ಮಶಾನದಲ್ಲಿರೋದಿಲ್ಲ. ಹಾಗಾಗಿ ಶಿವತ್ವ ಸಿಕ್ಕಬೇಕು ಅಂದರೆ ಈ ಎಲ್ಲ ಮಾಯೆಗಳಿಂದ ಕಳಚ್ಕೋಬೇಕು, ಆವಾಗ ಮಾತ್ರ ಶಿವತ್ವ ಸಿಗುತ್ತೆ. ಅಂಥ ಶಿವತ್ವದ ಮಾರ್ಗಕ್ಕೆ ಆರಂಭವೇ ಸ್ಮಶಾನ. ಏಕೆಂದರೆ ಇಲ್ಲಿ ಯಾವುದೇ ತರಹದ ಮೇಲು ಕೀಳು, ಸ್ವಾಭಿಮಾನ, ವ್ಯಾಮೋಹ, ತಾರತಮ್ಯ ಯಾವುದೂ ಇಲ್ಲ. ಎಲ್ಲರಿಗೂ ಒಂದೇ ತರಹ. ಹಾಗಾಗಿ ಶಿವತ್ವವನ್ನು ಅರಿಯುವವರಿಗೆ ಸ್ಮಶಾನವೇ ನಿಜವಾದ ದೇವಾಲಯ. ಅಂಥ ಸ್ಮಶಾನ ಈ ಸತ್ಯ ಹರಿಶ್ಚಂದ್ರ ಘಾಟ್. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅವಿದ್ಯೆ, ಮಾಯೆ, ಆ ಪ್ರಪಂಚದ ಹಬ್ಬವೂ ನಡೀತಾ ಇದೆ. ಅದೆಲ್ಲದರ ನಿವೃತ್ತಿಯಾಗಿ ಶಿವತ್ವವನ್ನು ಪಡ್ಕೊಳ್ಳಬೇಕಾದ ಜಾಗದ ಹಬ್ಬವೂ ನಡೀತಾ ಇದೆ. ಹರ ಹರ ಮಹಾದೇವ.
ಓಂ ನಮಃ ಶಿವಾಯ. 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 ಇದು ಪ್ರಪಂಚದ ಹಬ್ಬ. ಗಂಗಾ ಕೈಲಾಸಶಿಖರೇ ರಮ್ಯೇ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತಿ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಮಹಾದೇವ 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 ದಯಾನಿಧೇ ಭವಾನೇವ 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 ಗತಿರ್ಮಮ. ಜೀವಿಗಳ ಪ್ರಪಂಚದ ಒಂದು ಶೈಲಿಯ ಹಬ್ಬ ಇದು. ಕಾಶಿಯಿಂದ ಎರಡೂ ಹಬ್ಬಗಳ ದರ್ಶನ ಈ ಪ್ರದೋಷ ಸಮಯದಲ್ಲಿ.